ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ತಯಾರು ಮಾಡಲಿಕ್ಕೆ ಕೂಡ ಬೆಂಗಳೂರು ನಗರ ಸಂಬಂಧಪಟ್ಟಂತ ಎಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ ಜಾಸ್ತಿ ಸಭೆ ಮಾಡಿದ್ದೀವಿ. ಅವರೆಲ್ಲ ಏನೇನು ಪದಾಧಿಕಾರಿಗಳು ವೇಕೆನ್ಸಿ ಇದೆ, ಯಾವ ಡಿಪಾರ್ಟ್ಮೆಂಟ್ಗಳು ಎಲ್ಲ ಕೂಡ ವೇಕೆನ್ಸಿ ಇದೆ ಅದೆಲ್ಲ ಫಿಲ್ ಮಾಡಬೇಕು ಅಂತ ಹೇಳಿ, ಯಾರು ಆಕ್ಟಿವ್ ಆಗಿಲ್ಲ ಅವರೆಲ್ಲ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ, ವೋಟಿಂಗ್ ಮಾಡಬೇಕು. ಎಲೆಕ್ಷನ್ ಆದಷ್ಟು ಅನೌನ್ಸ್ಮೆಂಟ್ ಆಗ್ತದೆ, ಅಷ್ಟೊಳಗಡೆ ನಮ್ಮ ಪಕ್ಷನ ಚರ್ಚೆ ಮಾಡಬೇಕು. ನಮ್ಮೆಲ್ಲ ಪ್ರತಿಯೊಂದು ಏರಿಯಾಗೆ ಒಂದು ಪ್ರತ್ಯೇಕವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಬೇಕು, ಜನರ ಮಧ್ಯೆ ಹೋಗಬೇಕು. ನನಗೆ ವಿಶ್ವಾಸ ಇದೆ ಬೆಂಗಳೂರು ನಗರದಲ್ಲಿ 4 ಸೀಟ್ ನಾವು ಹೊಂದಿರ್ಬೋದು. ಮತ್ತೆ ನಾವು ಕಾರ್ಪೊರೇಷನ್ಗೆ ಒಂದು ದಿನದಲ್ಲಿ ನನಗೆ ವಾಪಸ್ಸು ನಾವು ಅದನ್ನು ಚೇತರಿಸ್ಕೊಳ್ತೀವಿ ಅನ್ನೋ ವಿಶ್ವಾಸ ಇದೆ. ಸರ್, ಈ BBMP 5 ವಿಭಾಗ ಮಾಡಬೇಕು ಅನ್ನೋ ಪ್ರಸ್ತಾವ ಯಾವ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ಅದೊಂದು ಸಮಿತಿ ರಿಪೋರ್ಟ್ ಇದೆ. ಇನ್ನು ನಾವು ಸದ್ಯಕ್ಕೆ 225 ಏನಿದೆ ಅದರದಲ್ಲೇ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ. 5 ಆಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದು. 5 ವಿರೋಧ ಆಗ್ತಾ ಇದೆ ಸರ್. ಕಲ್ಪಾಡೂರು ಕೂಡ SIT ಕರೆದು ವಿಚಾರಣೆ ನನಗೆ ನನ್ನ ಮಾಹಿತಿ ಇಲ್ಲ ಸರ್. ಆಮೇಲೆ ZPTP ಇದೇನಾದ್ರು ಸರ್ಕಾರ ರೆಡಿ ಇದೆ ಸರ್? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಎಲ್ಲ ಎಲೆಕ್ಷನ್ಸು ನಾವು ಮಾಡ್ತೀವಿ. ಟೈಮ್ ಇಲ್ಲ ನಮಗೆ, ಯಾಕೆಂದರೆ ಕೋರ್ಟಲ್ಲಿ ಉದ್ದೇಶ ಬೇರೆ ಇದೆ. ಎಲ್ಲ ಎಲೆಕ್ಷನ್ಸು ನಾವು ಮಾಡಲಿಕ್ಕೆ ನಮ್ಮ ನೀಟ್ ವಿಚಾರವಾಗಿ ಕೆಲವು ರಾಜ್ಯಗಳು ಪ್ರತಿಭಟನೆ ಮಾಡ್ತಿವೆ. ನೀಟನ್ನ ಸಾಕಷ್ಟು ಅನ್ಯಾಯ ಈಗ ತಾನೇ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಮಾತಾಡ್ತಾರೆ. ಭಾಳ ಅನ್ಯಾಯ ಆಗ್ತಾ ಇದೆ. ನಮ್ಮ ಬಸ್ಗಳು ಎಲ್ಲ ತಯಾರು ಮಾಡಿದೆ, ನಮ್ಮ ಮಕ್ಕಳಿಗೆ ದೂರ ಭಾಳ ಅನ್ಯಾಯ ಆಗ್ತಾ ಇದೆ. ಸೊ ಇನ್ನು ಯಾವ ಆ್ಯಕ್ಷನ್ ತಗೊಂಡಿದ್ದಾವೆ, ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅದನ್ನು ಮಾಡಿ ಹೊಸ ಪರೀಕ್ಷೆ ಮಾಡಬೇಕು ಅಂತ ರೀ ಎಕ್ಸಾಮ್ ಸರಿ ಕಾಣ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಇನ್ನೂ ಉನ್ನತ ಮಟ್ಟದ ತನಿಖೆ ಆಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒತ್ತಾಯ. ಸರ್, 6 ವರ್ಷಕ್ಕೂ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ? ಅವ್ರು ಹೇಳ್ತಾರೆ ಇಲ್ಲಿಂದ ಅವರು ಈ ಟ್ಯಾಂಕರ್ ಹಣವನ್ನು ಕಲೆಕ್ಟ್ ಮಾಡಿ ನಾಗರಿಕರಿಗೆ ತಲುಪಿಸಬೇಕು, ಇಲ್ಲೇನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅವರೇನೋ ಅವ್ರ ಅನುಭವನ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರ ಪಾರ್ಟಿಗೆ ಮಾಡಿದಂಥ ಅನುಭವನ ಅವ್ರು ಹೇಳ್ತಾ ಇದ್ದಾರೆ. ಸರ್, ಕುಮಾರಸ್ವಾಮಿ ಅವರ ವಿರುದ್ಧ